ನಮಸ್ತೆ ಎಲ್ಲರಿಗೂ. ಪದ್ಮ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಬ್ರಹ್ಮಾಂಡದ ಪ್ರತಿಯೊಂದು ರಾಶಿಗೂ ಅವರದ್ದೇ ಆದ ಶಕ್ತಿಯುತ ಸಂಖ್ಯೆಗಳು ಮತ್ತು ಬಣ್ಣಗಳು ಇರುತ್ತವೆ. ಈ ವಾರ ನಿಮ್ಮ ಅದೃಷ್ಟವನ್ನು ದುಪ್ಪಟ್ಟು ಮಾಡಲು ಈ ಅಂಶಗಳನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಈ ಅದೃಷ್ಟದ ಅಂಶಗಳು ಸಿಂಹ ರಾಶಿಯ ಒಂದು ದಿವ್ಯ ವಿವರಗಳು. ಮೇ 24 ಮತ್ತು 30ರವರೆಗೆ ಈ ಮಹಾ ಶುಭ ಸಂಖ್ಯೆಗಳು 1, 3, 7 ಮತ್ತು 9. ಯಾವುದೇ ಪ್ರಮುಖ ಒಪ್ಪಂದ ಅಥವಾ ವ್ಯವಹಾರಕ್ಕೆ ಈ ದಿನಾಂಕಗಳನ್ನು ನೀವು ಬಳಸಿಕೊಳ್ಳಬಹುದು. ಭಾಗ್ಯೋದಯದ ವರ್ಣಗಳು ಡಾರ್ಕ್ ರೆಡ್ ಅಂದರೆ ಗಾಢ ಕೆಂಪು, ಬಂಗಾರದ ಬಣ್ಣ ಗೋಲ್ಡನ್ ಮತ್ತು ಕಿತ್ತಳೆ ಆರೆಂಜ್. ಈ ತ್ಯಜಿಸಬೇಕಾದ ವರ್ಣಗಳು ಈ ವಾರ ಕಪ್ಪು ಮತ್ತು ಗಾಢ ನೀಲಿ ಬಣ್ಣದ ಬಟ್ಟೆಗಳನ್ನು ನೀವು ಧರಿಸಬೇಡಿ. ಈ ವಾರ ನನ್ನ ಆತ್ಮೀಯ ಸಿಂಹರಾಶಿಯವರೇ, ಬ್ರಹ್ಮಾಂಡದ ಮಹಾ ತಿರುವು ಮತ್ತು ಸೂರ್ಯನಾರಾಯಣನ ದಿವ್ಯವೊಂದು ಪ್ರವೇಶ ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ರೋಮಾಂಚನಕಾರಿ ಮತ್ತು ನಂಬಲಸಾಧ್ಯವಾದ ಗ್ರಹಗತಿಗಳ ಬದಲಾವಣೆಯ ಬಗ್ಗೆ ಮಾತನಾಡಲಿದ್ದೇವೆ. ನಾವು ಇವತ್ತು ಚರ್ಚಿಸುತ್ತಿರುವುದು ರಾಶಿ ಚಕ್ರದ ಅತ್ಯಂತ ಗಂಭೀರ ಮತ್ತು ರಾಜಗಾಂಭೀರ್ಯದ ರಾಶಿಯಾದ ಈ ಸಿಂಹರಾಶಿಯ ಬಗ್ಗೆ. ಸಿಂಹರಾಶಿಯವರೇ, ನಿಮ್ಮ ಇಷ್ಟು ದಿನಗಳ ಕಷ್ಟದ ದಿನಗಳು, ರಾತ್ರಿ ಇಡೀ ನಿದ್ದೆ ಇಲ್ಲದೆ ಕಳೆದ ಆತಂಕದ ಕ್ಷಣಗಳು ಕೊನೆಗೊಳ್ಳುವ ಕಾಲ ಹತ್ತಿರ ಬಂದಿದೆ. ಮೇ 24ರಿಂದ ಮೇ 30, 2026ರ ನಂತರ ಈ ಒಂದು ವಾರ ಇದೆಯಲ್ಲ, ಇದು ನಿಮ್ಮ ಪಾಲಿಗೆ ಕೇವಲ 7 ದಿನಗಳ ಸಾಮಾನ್ಯ ಸಮಯವಲ್ಲ. ಬ್ರಹ್ಮಾಂಡದ ಸಕಲ ಶಕ್ತಿಗಳು ಒಟ್ಟಾಗಿ ನಿಮ್ಮ ಹಣೆ ಬರಹವನ್ನು ಬರೆಯಲು ಸಜ್ಜಾಗಿ ನಿಂತಿರುವ ದಿವ್ಯ ಕಾಲಘಟ್ಟ. ಜಗತ್ತಿಗೆ ಬೆಳಕನ್ನು ನೀಡುವ ಪ್ರಕೃತಿಯ ಆತ್ಮ ಸ್ವರೂಪಿಯಾಗಿರುವ ಭಗವಾನ್ ಸೂರ್ಯನಾರಾಯಣ ಕೃಪೆ ನಿಮ್ಮ ಮೇಲೆ ಎಷ್ಟು ಪ್ರಬಲವಾಗಿ ಬೀಳುತ್ತಿದೆ ಎಂದರೆ, ನಿಮ್ಮ ಅದೃಷ್ಟ ಇನ್ನು ಮುಂದೆ ಬಂಗಾರದ ರಥದ ಮೇಲೆ ಸವಾರಿ ಮಾಡಲಿದೆ. ಇದು ಕೇವಲ ಮಾತಲ್ಲ, ಗ್ರಹಗಳ ನಿಕಟ ವಿಶ್ಲೇಷಣೆ. ಸಿಂಹರಾಶಿಯ ಅಧಿಪತಿಯೇ ಸಾಕ್ಷಾತ್ ಸೂರ್ಯದೇವ. ಯಾವಾಗ ಅಧಿಪತಿಯು ತನ್ನದೇ ಆದ ಸ್ವಕ್ಷೇತ್ರ ಮತ್ತು ಮಿತ್ರಕ್ಷೇತ್ರಗಳ ಪ್ರಭಾವದಿಂದ ಉನ್ನತ ಸ್ಥಾನವನ್ನು ಅಲಂಕರಿಸುತ್ತಾನೋ, ಆಗ ಆ ರಾಶಿಯ ಜಾತಕದವರ ಜೀವನದಲ್ಲಿ ಪವಾಡಗಳು ಅನ್ನೋದು ಸಂಭವಿಸಲು ಪ್ರಾರಂಭ ಮಾಡುತ್ತೆ. ನಿಮ್ಮ ಜೀವನದಲ್ಲಿ ಇದುವರೆಗೆ ಇದ್ದ ಕತ್ತಲೆಯ ಗೋಡೆಗಳು ತಾವಾಗಿಯೇ ಕುಸಿದು ಬೀಳಲಿವೆ. ಬೆಳಗಿನ ಸೂರ್ಯನ ಮೊದಲ ಕಿರಣ ನಿಮ್ಮ ಮನೆಯ ಹೊಸ್ತಿಲನ್ನು ದಾಟುತ್ತಿದ್ದಂತೆ ನಿಮ್ಮ ಮನಸ್ಸಿನಲ್ಲಿ ಒಂದು ಅಪೂರ್ವ ಶಾಂತಿ, ಮುಖದಲ್ಲಿ ಹೊಸ ತೇಜಸ್ಸು ಕಾಣಿಸಿಕೊಳ್ಳುತ್ತೆ. ಇಷ್ಟು ದಿನ ನಿಮ್ಮ ಸೋಲನ್ನೇ ಕಾಯ್ತಾ ನಿಮ್ಮನ್ನು ನೋಡಿ ಆಡಿಕೊಳ್ತಾ ಇದ್ದ ಶತ್ರುಗಳು ಮತ್ತು ವಿರೋಧಿಗಳು ಇನ್ನು ಮುಂದೆ ನಿಮ್ಮ ಯಶಸ್ಸನ್ನು ನೋಡಿ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ತಾರೆ. ಅವರು ನಿಮ್ಮನ್ನು ಕೆಳಗಿಳಿಸಲು ಎಷ್ಟು ಪ್ರಯತ್ನ ಪಟ್ಟರೂ ಸೂರ್ಯದೇವನ ರಕ್ಷಣಾ ಕವಚ ನಿಮ್ಮ ಸುತ್ತ ಇರುವುದರಿಂದ ಯಾರೂ ನಿಮ್ಮ ಒಂದು ಕೂದಲನ್ನು ಸಹ ಡೊಂಕು ಮಾಡಲು ಸಾಧ್ಯವಿಲ್ಲ. ಭಗವಂತ ನಿಮ್ಮ ಪ್ರಾರ್ಥನೆಯನ್ನು, ನಿಮ್ಮ ಕಣ್ಣೀರನ್ನು ಕೊನೆಗೂ ಆಲಿಸಿದ್ದಾನೆ. ಅದಕ್ಕಾಗಿಯೇ ಈ ವಾರ ನಿಮ್ಮ ಜೀವನದ ಹೆಬ್ಬಾಗಿಲನ್ನು ತಟ್ಟಲು 10 ಮಹಾ ಸುದ್ದಿಗಳು ಸಾಲಾಗಿ ನಿಂತಿವೆ. ಈ ದಿವ್ಯ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ನಿಮ್ಮ ಜೀವನದ ಕಡೆಗೆ ಆಕರ್ಷಿಸಲು ನೀವು ನಿಮ್ಮ ಭಕ್ತಿ ಮತ್ತು ನಂಬಿಕೆಯೇ ಈ ಒಂದು ಬ್ರಹ್ಮಾಂಡದ ಶಕ್ತಿಯನ್ನು ನಿಮ್ಮ ಮನೆಗೆ ಕರೆತರುತ್ತಿದೆ. ಸಿಂಹರಾಶಿಯವರ ಜೀವನದಲ್ಲಿ ಮೇ 24ರಿಂದ ಸಂಭವಿಸಲಿರುವ ಆ 10 ಮಹಾ ಸುವಾರ್ತೆಗಳ ಪೈಕಿ ಮೊದಲ 4 ಪ್ರಮುಖ ಬದಲಾವಣೆಗಳನ್ನು ಆಳವಾಗಿ ನಾವು ವಿಶ್ಲೇಷಿಸೋಣ. ಈ ಧನಲಾಭ ಮತ್ತು ಸ್ಥಗಿತಗೊಂಡದ ಹಣದ ಒಂದು ಮರುಪಾವತಿ. ಆರ್ಥಿಕ ಮುಗ್ಗಟ್ಟು ನಿಮ್ಮನ್ನು ಎಷ್ಟು ಕಾಡುತ್ತಿತ್ತು ಎಂಬುದು ನಿಮಗೆ ಮಾತ್ರ ಗೊತ್ತು. ವ್ಯಾಪಾರದಲ್ಲಿ ನಷ್ಟ ಆಗಿರ್ಬೋದು, ಮತ್ತು ಕೊಟ್ಟ ಹಣ ಕೈಗೆ ಬರದೇ ಇರುವುದು, ದಿನನಿತ್ಯದ ಖರ್ಚಿಗೆ ಪರದಾಡುವ ಸ್ಥಿತಿ ಇತ್ತಲ್ವೇ. ಆದರೆ ಈ ವಾರ ನಿಮ್ಮ ಮೊದಲನೇ ಮಹಾ ಸುವಾರ್ತೆ ಹಣಕಾಸಿನ ರೂಪದಲ್ಲಿ ಬರಲಿದೆ. ಬಹಳ ದಿನಗಳಿಂದ ಸಿಕ್ಕಿ ಹಾಕಿಕೊಂಡಿದ್ದ ನಿಮ್ಮದೇ ಕಷ್ಟದ ಒಂದು ಹಣ ಸಾಲದ ರೂಪದಲ್ಲಿ ಪಡೆದು ಮುಖ ತಪ್ಪಿಸುತ್ತಿದ್ದರಿಂದ ದಿಢೀರಾಗಿ ವಾಪಸ್ ಸಿಗುತ್ತೆ. ಯಾವುದೇ ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿಸದ ಒಂದು ಲಾಭ ನಿಮ್ಮ ಕೈ ಸೇರುತ್ತೆ. ಇದರೊಂದಿಗೆ ನಿಮ್ಮ ಮೇಲಿದ್ದ ಹಳೆಯ ಸಾಲದ ಹೊರೆಯನ್ನು ತೀರಿಸಿ ನಿಟ್ಟುಸಿರು ಬಿಡುವಂತಹ ಅದ್ಭುತ ಆರ್ಥಿಕ ಮೂಲಗಳು ಸೃಷ್ಟಿಯಾಗುತ್ತೆ. ಈ ಕೌಟುಂಬಿಕ ಸಾಮರಸ್ಯ ಮತ್ತು ಒಂದು ಮನಸ್ತಾಪಗಳ ಅಂತ್ಯ. ನಿಮ್ಮ ಜಾತಕದಲ್ಲಿ ಚಂದ್ರ ಮತ್ತು ಸೂರ್ಯನ ಶುಭ ದೃಷ್ಟಿಯಿಂದಾಗಿ ನಿಮ್ಮ ಮನೆಯಲ್ಲಿದ್ದ ನಕಾರಾತ್ಮಕ ವಾತಾವರಣ ಸಂಪೂರ್ಣವಾಗಿ ದೂರವಾಗಲಿದೆ. ಇಷ್ಟು ದಿನ ಸಣ್ಣ ಪುಟ್ಟ ವಿಷಯಗಳಿಗೂ ಮನೆಯಲ್ಲಿ ಜಗಳ, ಪತಿ ಪತ್ನಿಯರ ನಡುವೆ ಮೂಡಿದ್ದ ಬಿರುಕು ಅಥವಾ ಒಡ ಹುಟ್ಟಿದವರೊಂದಿಗಿನ
ಆಸ್ತಿ ವಿವಾದಗಳು ಈ ಕೋರ್ಟ್ ಮೆಟ್ಟಿಲೇರಿದರೆ ಅದೆಲ್ಲವೂ ಈ ವಾರ ಪರಸ್ಪರ ಮಾತುಕತೆಯ ಮೂಲಕ ಸುಖಾಂತ್ಯಗೊಳ್ಳಲಿದೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಿ ಇಡೀ ಕುಟುಂಬ ಒಂದಾಗಿ ಕುಳಿತು ನಗುವಂತಹ ಒಂದು ವಾತಾವರಣ ನಿರ್ಮಾಣವಾಗುತ್ತೆ. ನಿಮ್ಮ ಮನೆಯಲ್ಲಿ ದೇವತಾ ಕಾರ್ಯಗಳು ಅಥವಾ ಮದುವೆಯಂತಹ ಶುಭ ಸಮಾರಂಭಗಳ ಮಾತುಕತೆಗೆ ಇದು ಒಂದು ಸಕಾಲ. ನೀವು ರಾತ್ರಿಯಾಗಲು ಎನ್ನದೆ ಪಟ್ಟ ಶ್ರಮಕ್ಕೆ ಇದುವರೆಗೆ ಯಾರೂ ಬೆಲೆ ಕೊಟ್ಟಿರಲಿಲ್ಲ, ಹೌದೇ? ಆಫೀಸಿನಲ್ಲೇ ಒಂದು ಕ್ರೆಡಿಟ್ ಬೇರೆಯವರ ಪಾಲಾಗ್ತಿತ್ತು. ಆದರೆ ಈ ಮೂರನೇ ಸುವಾರ್ತೆ ನಿಮ್ಮ ಶ್ರಮಕ್ಕೆ ಸಿಗುವ ಒಂದು ಜಯ ಅಂತಲೇ ಅನ್ನಬಹುದು. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೌಶಲ್ಯವನ್ನು ಗುರುತಿಸಲಿದ್ದಾರೆ. ನಿಮ್ಮ ಪ್ರಾಜೆಕ್ಟ್ಗಳಿಗೆ ಭಾರೀ ಮೆಚ್ಚುಗೆ ವ್ಯಕ್ತಪಡಿಸುತ್ತೆ. ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಬಡ್ತಿ, ಪ್ರಮೋಷನ್ ಮತ್ತು ಸಂಬಳದ ಹೆಚ್ಚಳದ ಈ ಒಂದು ಸಿಹಿ ಸುದ್ದಿ ಈ ವಾರ ಅಧಿಕೃತವಾಗಿ ನಿಮ್ಮನ್ನು ತಲುಪಲಿದೆ. ಈ ಹೊಸ ಉದ್ಯೋಗ ಮತ್ತು ವ್ಯಾಪಾರದ ಒಂದು ವಿಸ್ತರಣೆ, ಬದಲಾವಣೆ ಬಯಸುವವರಿಗೆ 4ನೇ ಮಹಾ ಸುವಾರ್ತೆ ಕಾದಿದೆ. ನಿರುದ್ಯೋಗಿಗಳಿಗೆ ಬಹುರಾಷ್ಟ್ರೀಯ ಕಂಪನಿಗಳಿಂದ ಮತ್ತು ಈ ಸರ್ಕಾರಿ ವಲಯದಿಂದ ಉತ್ತಮ ಉದ್ಯೋಗದ ಆಫರ್ ಬರಲಿದೆ. ಈಗಾಗಲೇ ಸ್ವಂತ ಉದ್ಯೋಗ ಅಥವಾ ವ್ಯಾಪಾರ ಮಾಡುತ್ತಿರುವ ಸಿಂಹರಾಶಿಯವರು ತಮ್ಮ ಒಂದು ಬಿಸ್ನೆಸ್ಸನ್ನು ಹೊಸ ಮಾರುಕಟ್ಟೆಗೆ ವಿಸ್ತರಿಸಲು ಹೂಡಿಕೆದಾರರು ಸಿಗಲಿದ್ದಾರೆ. ಇಷ್ಟು ದಿನ ಮುಚ್ಚಿ ಹೋಗಿದ್ದ ದಾರಿಗಳು ಮುಕ್ತವಾಗಿ ಹೊಸ ಪಾಲುದಾರಿಕೆಗಳು ನಿಮಗೆ ಲಾಭದಾಯಕವಾಗಿ ನಿಮಗೆ ಪರಿಣಮಿಸಲಿದೆ. ಮುರಿದು ಬಿದ್ದ ಸಂಬಂಧಗಳ ಈ ಒಂದು ಪುನಶ್ಚೇತನ ಮತ್ತು ವಿವಾಹದ ಒಂದು ಯೋಗ, ಈ ಪ್ರೀತಿ, ಆರೋಗ್ಯ ಅಥವಾ ಈ ಒಂದು ಪ್ರಯಾಣ, ಭಾಗ್ಯದ ಅದ್ಭುತದ ಒಂದು ಯೋಗಗಳು. ಸಿಂಹರಾಶಿಯವರೇ, ಪ್ರೀತಿ ಮತ್ತು ವೈಯಕ್ತಿಕ ಜೀವನದ ವಿಷಯಕ್ಕೆ ಬಂದರೆ ನಿಮ್ಮದು ಅತ್ಯಂತ ಭಾವುಕ ಮತ್ತು ಪ್ರಾಮಾಣಿಕ ಸ್ವಭಾವ ಅಂತಲೇ ಅನ್ನಬಹುದು. ಆದರೆ ಇಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಭಾವನೆಗಳಿಗೆ ಸರಿಯಾದ ಗೌರವ ಸಿಕ್ಕಿಲ್ಲ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಯಿಂದಾಗಿ ದೂರವಾಗಿದ್ದವರಿಗೆ ಅಥವಾ ಪ್ರೀತಿಯಲ್ಲಿ ದ್ರೋಹ ಅನುಭವಿಸಿ ನೊಂದಿದ್ದವರಿಗೆ ಈ ಒಂದು ಮೇ 24ರಿಂದ ಮೇ 30ರ ಅವಧಿಯು ಒಂದು ಸಂಜೀವಿನಿಯಂತೆ ಕೆಲಸ ಮಾಡುತ್ತೆ. ನಿಮ್ಮ ಜಾತಕದ ಒಂದು ಸಪ್ತಮ ಭಾವದ ಮೇಲೆ ಶುಭ ಗ್ರಹಗಳ ದೃಷ್ಟಿ ಬೀಳುತ್ತಿರುವುದರಿಂದ ನಿಮ್ಮನ್ನು ಬಿಟ್ಟು ಹೋಗಿದ್ದ ಪ್ರೀತಿ ಮತ್ತೆ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ತಪ್ಪು ತಿಳುವಳಿಕೆಗಳು ದೂರವಾಗಿ ನಿಮ್ಮ ನಡುವೆ ಪ್ರೀತಿಯ ಹೊಸ ಚಿಗುರು ಮೂಡುತ್ತೆ. ಕೇವಲ ಪ್ರೇಮಿಗಳಷ್ಟೇ ಅಲ್ಲ, ದಾಂಪತ್ಯ ಜೀವನದಲ್ಲಿ ವಿರಸ ಎದುರಿಸುತ್ತಿದ್ದ ದಂಪತಿಗಳ ನಡುವೆ ಪರಸ್ಪರ ಆಕರ್ಷಣೆ ಮತ್ತು ಮಧುರತೆ ಹೆಚ್ಚಾಗುತ್ತೆ. ಇನ್ನು ಮದುವೆಯಾಗದೆ ಸೂಕ್ತ ವರ ಅಥವಾ ವಧುವಿನ ಹುಡುಕಾಟದಲ್ಲಿದ್ದ ಸಿಂಹ ರಾಶಿಯವರಿಗೆ ಈ ವಾರ ಅತ್ಯಂತ ಪ್ರತಿಷ್ಠಿತ ಮತ್ತು ನಿಮ್ಮ ಮನಸ್ಸಿಗೆ ಒಪ್ಪುವಂತಹ ಮನೆತನದಿಂದ ಕಂಕಣ ಭಾಗ್ಯ ಕೂಡಿಬರುತ್ತೆ. ಮನೆಯಲ್ಲಿ ಮಂಗಳ ವಾದ್ಯಗಳು ಮೊಳಗುವ ಕಾಲ ಹತ್ತಿರವಾಗಿದೆ. ದೀರ್ಘಕಾಲದ ಕಾಯಿಲೆಗಳಿಂದ ಮುಕ್ತಿ ಮತ್ತು ಒಂದು ದೈಹಿಕ ಶಕ್ತಿ. ನಿಮ್ಮ ರಾಶಿಯ ಅಧಿಪತಿ ಬಂದು ಸೂರ್ಯದೇವನು ಆರೋಗ್ಯದ ಕಾರಕನಾಗಿದ್ದಾನೆ. ಕಳೆದ ಕೆಲವು ದಿನಗಳಿಂದ ನೀವು ಅನುಭವಿಸುತ್ತಿದ್ದ ತೀವ್ರವಾದ ಒಂದು ಬೆನ್ನು ನೋವು ಆಗಿರಬಹುದು, ಈ ಮೂಳೆಗಳ ದೌರ್ಬಲ್ಯ, ಮಾನಸಿಕ ಒತ್ತಡ ಅಥವಾ ಅತಿಯಾದ ಆಯಾಸದಂತಹ ಸಮಸ್ಯೆಗಳು ಈ ವಾರ ಮಂಜಿನಂತೆ ಕರಗುತ್ತೆ. ಸೂರ್ಯನಾರಾಯಣನ ಈ ದಿವ್ಯ ತೇಜಸ್ಸು ನಿಮ್ಮ ಶರೀರದಲ್ಲಿ ಹೊಸ ರಕ್ತ ಸಂಚಲನವನ್ನು ಉಂಟು ಮಾಡುತ್ತೆ. ನಿಮ್ಮ ರೋಗ ನಿರೋಧಕ ಒಂದು ಶಕ್ತಿ ದುಪ್ಪಟ್ಟವಾಗಲಿದೆ. ಇಲ್ಲಿ ವಿಶೇಷವಾಗಿ ಈ ವಾರದಿಂದ ನೀವು ಬೆಳಗಿನ ಸೂರ್ಯೋದಯದ ಸಮಯದಲ್ಲಿ ಎದ್ದು ಈ ಉದಯ ಕಾಲದ ರಶ್ಮಿಯನ್ನು ನಿಮ್ಮ ಶರೀರದ ಮೇಲೆ ಬೀಳುವಂತೆ ಮಾಡಿಕೊಂಡ್ರೆ ಎಂತಹ ದೀರ್ಘಕಾಲದ ಕಾಯಿಲೆಗಳಿದ್ರೂ ಅವುಗಳ ಒಂದು ತೀವ್ರತೆ ಕಡಿಮೆಯಾಗಿ ವೈದ್ಯಕೀಯ ಚಿಕಿತ್ಸೆಗಳು ಶೀಘ್ರವಾಗಿ ಫಲ ನೀಡಲು ಪ್ರಾರಂಭಿಸುತ್ತೆ. ನಿಮ್ಮ ಮನಸ್ಸಿನಲ್ಲಿದ್ದ ನಕಾರಾತ್ಮಕ ಯೋಚನೆಗಳೇ ಆಗಿರಬಹುದು ಅಥವಾ ಒಂದು ರೀತಿಯ ಈ ಒಂದು ದೂರವಾಗುತ್ತೆ ಯೋಚನೆಗಳು. ಒಂದು ರೀತಿಯ ದಿವ್ಯ ಚೈತನ್ಯ ಮತ್ತು ಈ ಸಾತ್ವಿಕ ಶಕ್ತಿ ಅನ್ನೋದು ನಿಮ್ಮನ್ನು ಆವರಿಸಿಕೊಳ್ಳುತ್ತೆ. ಭಾಗ್ಯ ಬದಲಿಸುವ ದೂರದ ಪ್ರಯಾಣ ಮತ್ತು ಒಂದು ವಿದೇಶಿ ಯೋಗ ಅಂತಲೇ ಅನ್ನಬಹುದು. ಈ 7ನೇ ಮಹಾ ಸುವಾರ್ತೆ ನಿಮ್ಮ ಪ್ರಯಾಣದ ಯೋಗಕ್ಕೆ ಸಂಬಂಧಿಸಿದೆ. ಈ ವಾರ ಸಿಂಹರಾಶಿಯವರಿಗೆ ದಿಢೀರಾಗಿ ದೂರದ ಊರುಗಳಿಗೆ ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರಯಾಣ ಬೆಳೆಸುವ ಅವಕಾಶ ಸಿಗುತ್ತೆ. ಈ ಯಾತ್ರೆಗಳು ಕೇವಲ ಪ್ರವಾಸವಾಗಿರುವುದಿಲ್ಲ, ಬದಲಿಗೆ ನಿಮ್ಮ ಜೀವನದ ಹಾದಿಯನ್ನೇ ಬದಲಿಸುವಂತಹ ಮಹತ್ವದ ಒಂದು ತಿರುವು ನೀಡುತ್ತೆ. ಪ್ರಯಾಣದ ಸಮಯದಲ್ಲಿ ನೀವು ಭಾಗ್ಯವನ್ನು ಬೆಳಗಿಸುವಂತಹ ಪ್ರಭಾವಿ ವ್ಯಕ್ತಿಗಳ ಪರಿಚಯ ನಿಮಗಾಗುತ್ತೆ. ಉದ್ಯೋಗದ ನಿಮಿತ್ತ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿದ್ದವರಿಗೆ ಅಥವಾ ಉನ್ನತ ಶಿಕ್ಷಣಕ್ಕಾಗಿ ಈ
ಕಾಯುತ್ತಿದ್ದ ವಿದ್ಯಾರ್ಥಿಗಳಿಗೆ ಈ ವಾರ ಸಕಾರಾತ್ಮಕ ಸುದ್ದಿಗಳು ಲಭಿಸುತ್ತೆ. ಈ ಪ್ರಯಾಣದಿಂದ ನಿಮ್ಮ ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ಕೈಗೂಡಿ ದೀರ್ಘಕಾಲದ ಲಾಭಕ್ಕೆ ಅಡಿಪಾಯ ಬೀಳುತ್ತೆ. ಈ ಸಾಮಾಜಿಕ ಪ್ರತಿಷ್ಠೆ, ಸ್ಥಿರಾಸ್ತಿ ಮತ್ತು ಅಖಂಡ ಅದೃಷ್ಟದ ಒಂದು ಉತ್ತುಂಗ. ಕಳೆದು ಹೋದ ಕೀರ್ತಿ, ಗೌರವ ಮತ್ತು ರಾಜಮರ್ಯಾದೆಯ ಈ ಒಂದು ವಾಪಸಾತಿ ಅಂತಲೇ ಅನ್ನಬಹುದು. ಸಿಂಹ ಎಂದರೆ ನಿಮಗೆಲ್ಲ ಗೊತ್ತು, ಕಾಡಿನ ರಾಜ. ಆದರೆ ಕಳೆದ ಕೆಲವು ದಿನಗಳಿಂದ ಗ್ರಹಗಳ ಹಿಮ್ಮುಖ ಚಲನೆಯಿಂದಾಗಿ ನೀವು ಸಮಾಜದಲ್ಲಿ ನಿಮ್ಮ ಸ್ವಂತ ಬಂಧುಗಳ ಮೇಲೆ ತಲೆ ತಗ್ಗಿಸುವ ಪರಿಸ್ಥಿತಿ ಬಂದಿರಬಹುದು. ನಿಮ್ಮ ಪ್ರಾಮಾಣಿಕತೆಯನ್ನು ಜನ ಸಂಶಯದ ಕಣ್ಣಿಂದ ನೋಡಿರಬಹುದು. ಆದರೆ ಈ 8ನೇ ಸುವಾರ್ತೆ ನಿಮ್ಮ ಸಿಂಹದ ಗಾಂಭೀರ್ಯವನ್ನು ಮತ್ತೆ ತಂದುಕೊಡಲಿದೆ. ನಿಮ್ಮ ಜಾತಕದ 10ನೇ ಮತ್ತು 11ನೇ ಮನೆಯಲ್ಲಿ ಸೂರ್ಯನ ದಿಗ್ಬಲ ಪ್ರಭಾವದಿಂದಾಗಿ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಗಗನಕ್ಕೇರಲಿದೆ. ರಾಜಕೀಯ ವಲಯದಲ್ಲಿರುವವರಿಗೆ ಉನ್ನತ ಹುದ್ದೆಗಳು ಸಿಗುವ ಲಕ್ಷಣಗಳು ಇವೆ. ಇಷ್ಟು ದಿನ ನಿಮ್ಮನ್ನು ಕೀಳಾಗಿ ಕಂಡವರು, ನಿಮ್ಮ ಬೆನ್ನ ಹಿಂದೆ ಮಾತನಾಡಿಕೊಳ್ಳುತ್ತಿದ್ದವರೇ ಈಗ ನಿಮ್ಮ ಯಶಸ್ಸನ್ನು ಕಂಡು ಬೆರಗಾಗಿ ನಿಮ್ಮ ಸ್ನೇಹಕ್ಕಾಗಿ ಅಪಹಪಿಸಿ ಇದ್ದಾರೆ. ನಿಮ್ಮ ಮಾತಿಗೆ ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ಅತ್ಯುನ್ನತ ಮೌಲ್ಯ ಸಿಗಲಿದೆ. ಈ 9ನೇ ಸುವಾರ್ತೆ ಅಂದರೆ ಸ್ವಂತ ಮನೆ ಆಗಿರ್ಬೋದು, ಭೂಮಿ ಅಥವಾ ಈ ವಾಹನ ಯೋಗದ ಕನಸು ಮತ್ತು ನನಸು. ನಿಮ್ಮ ದೀರ್ಘಕಾಲದ ಕನಸನ್ನು ನನಸು ಮಾಡಲಿದೆ. ಪ್ರತಿಯೊಬ್ಬರಿಗೂ ಸ್ವಂತ ಮನೆ ಕಟ್ಟಬೇಕು ಅಥವಾ ಒಂದು ಒಳ್ಳೆಯ ವಾಹನ ಖರೀದಿಸಬೇಕು ಎಂಬ ಆಸೆ ಇದ್ದೇ ಇರುತ್ತೆ. ಸಿಂಹ ರಾಶಿಯವರ ಈ ಒಂದು ಕನಸು ಈ ವಾರ ನನಸಾಗುವ ಎಲ್ಲ ಯೋಗಗಳು ಬಲವಾಗಿವೆ. ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಭೂಮಿ ಅಥವಾ ಆಸ್ತಿ ಖರೀದಿ ಪ್ರಕ್ರಿಯೆಗಳು ಸುಲಭವಾಗಿ ಮುಕ್ತಾಯಗೊಳ್ಳುತ್ತೆ. ಈ ಬ್ಯಾಂಕುಗಳಿಂದ ಸಾಲದ ಸೌಲಭ್ಯಗಳು ಸುಲಭವಾಗಿ ದೊರೆಯುತ್ತೆ. ನೀವು ಹೊಸ ವಾಹನವನ್ನು ಖರೀದಿಸಿ ಮನೆಗೆ ತರುವಂತಹ ಶುಭ ಸೂಚನೆಗಳು ಗೋಚರಿಸುತ್ತಿವೆ. ಪಿತ್ರಾರ್ಜಿತ ಆಸ್ತಿಯಲ್ಲಿದ್ದ ತಕರಾರುಗಳು ಕೋರ್ಟ್ನಿಂದ ಹೊರಗಡೆಯೇ ನಿಮ್ಮ ಪರವಾಗಿ ಇತ್ಯರ್ಥವಾಗುತ್ತೆ. ಅಖಂಡ ಅದೃಷ್ಟ ಮತ್ತು ಬಂದ್ ಆಗಿದ್ದ ಅದೃಷ್ಟದ ಬೀಗ ತೆರೆಯುವ ಒಂದು ಕ್ಷಣ. 10ನೇ ಮತ್ತು ಅತ್ಯಂತ ಶಕ್ತಿಶಾಲಿ ಸುವಾರ್ತೆ. ನಿಮ್ಮ ಅಖಂಡ ಅದೃಷ್ಟ ಹಣೆಬರಹ ಕೈಕೊಟ್ಟರೆ ಎಂತಹ ರಾಜನು ಭಿಕ್ಷುಕನಾಗ್ತಾನೆ, ಅದೇ ಅದೃಷ್ಟ ಒಲಿದರೆ ಭಿಕ್ಷುಕನೂ ರಾಜನಾಗ್ತಾನೆ. ಇಷ್ಟು ದಿನ ನೀವು ಹೋದ ಕಡೆಯಲ್ಲೆಲ್ಲ ಮುಚ್ಚಿ ಹೋಗಿದ್ದ ಅದೃಷ್ಟದ ಬಾಗಿಲುಗಳು ಸೂರ್ಯನ ಪ್ರಕಾರ ಬೆಳಕಿಗೆ ತಾವಾಗಿಯೇ ತೆರೆದುಕೊಳ್ಳಲಿವೆ. ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ದೈವಿ ಕೃಪೆ ಎದ್ದು ಕಾಣುತ್ತಿದೆ. ನೀವು ಕೈ ಇಟ್ಟಲ್ಲೆಲ್ಲ ಚಿನ್ನವಾಗುವಂತಹ ಅದ್ಭುತ ಸಮಯ ಇದು. ಲಾಟ್ರಿ ಆಗಿರ್ಬೋದು, ಶೇರ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಆಕಸ್ಮಿಕ ಧನಲಾಭದ ಮೂಲಗಳಿಂದ ನಿರೀಕ್ಷೆಗೂ ಮೀರಿದ ಹಣ ನಿಮ್ಮ ಕೈ ಸೇರುತ್ತೆ. ನಿಮ್ಮ ವರ್ಷಗಳ ಹಳೆಯ ಆಸೆಯೊಂದು ಈ 7 ದಿನಗಳ ಒಳಗಾಗಿ ಅತಿ ಸರಳವಾಗಿ ಈಡೇರುತ್ತೆ. ಅದೃಷ್ಟ ಬದಲಾಗುತ್ತಿರುವ ದಿವ್ಯ ಸಂಕೇತಗಳು ಮತ್ತು ಈ ಒಂದು ಸ್ವಪ್ನಶಾಸ್ತ್ರದ ರಹಸ್ಯಗಳು. ಬ್ರಹ್ಮಾಂಡದ ಶಕ್ತಿಗಳು ಮತ್ತು ಸಾಕ್ಷಾತ್ ಸೂರ್ಯನಾರಾಯಣನು ನಿಮ್ಮ ಮೇಲೆ ಪ್ರಸನ್ನನಾದಾಗ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಆರಂಭವಾಗುವ ಮುನ್ನ ಪ್ರಕೃತಿಯು ನಿಮಗೆ ಕೆಲವು ನಿಗೂಢ ಮತ್ತು ಈ ಒಂದು ಸ್ಪಷ್ಟ ಸಂಕೇತಗಳನ್ನು ನೀಡಲು ಪ್ರಾರಂಭಿಸುತ್ತೆ. ಜ್ಯೋತಿಷ್ಯ ಶಾಸ್ತ್ರ ಮತ್ತು ಸ್ವಪ್ನಶಾಸ್ತ್ರದ ಪ್ರಕಾರ ಸಿಂಹ ರಾಶಿಯವರಿಗೆ ಮೇ 24ರಿಂದ ಮೇ 30ರ ಈ ಒಂದು ದಿವ್ಯ ಅವಧಿಯಲ್ಲಿ ಗೋಚರಿಸುವ ಆ ಮಹತ್ವದ ಲಕ್ಷಣಗಳು ಯಾವುವು ಎಂಬುದನ್ನು ಈಗ ವಿವರವಾಗಿ ನಾವು ತಿಳಿಯೋಣ. ಬ್ರಾಹ್ಮಿ ಮುಹೂರ್ತದಲ್ಲಿ ಸಕಾರಾತ್ಮಕ ಶಕ್ತಿಯ ಒಂದು ಜಾಗೃತಿ. ಯಾವಾಗ ನಿಮ್ಮ ಜಾತಕದಲ್ಲಿ ಸೂರ್ಯನ ಪ್ರಭಾವ ಹೆಚ್ಚಾಗುತ್ತದೆಯೋ ಆಗ ನಿಮ್ಮ ದೇಹದ ಈ ಒಂದು ಜೈವಿಕ ಗಡಿಯಾರ ಅನ್ನೋದು ಬದಲಾಗುತ್ತೆ. ಯಾವುದೇ ಅಲಾರಾಂ ಇಲ್ಲದಿದ್ದರೂ ನೀವು ಬೆಳಗಿನ ಜಾವ 4ರಿಂದ 5 ಗಂಟೆಯ ಒಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ದಿಢೀರೆಂದು ಎಚ್ಚರಗೊಳ್ಳಲು ಪ್ರಾರಂಭಿಸುತ್ತೀರಿ. ಎದ್ದ ತಕ್ಷಣ ಮನಸ್ಸಿನಲ್ಲಿ ಯಾವುದೇ ಆತಂಕ ಇರುವುದಿಲ್ಲ. ಬದಲಿಗೆ ಒಂದು ಅಪೂರ್ವವಾದ ಶಾಂತಿ, ಉತ್ಸಾಹ ಮತ್ತು ಸಕಾರಾತ್ಮಕ ಶಕ್ತಿ ನಿಮ್ಮ ದೇಹದಲ್ಲಿ ಸಂಚಲನಗೊಳ್ಳುತ್ತೆ, ನಿಮ್ಮ ಅನುಭವಕ್ಕೆ ಬರುತ್ತೆ. ಇದು ಸೂರ್ಯದೇವನ ಆಶೀರ್ವಾದದ ಮೊದಲ ಪ್ರತ್ಯಕ್ಷ ಲಕ್ಷಣ ಅಂತಲೇ ಅನ್ನಬಹುದು. ಸ್ವಪ್ನಶಾಸ್ತ್ರದ ದಿವ್ಯ ಸೂಚನೆಗಳು. ಈ ವಾರದ ಸಿಂಹರಾಶಿಯವರ ಕನಸಿನಲ್ಲಿ ಕೆಲವು ವಿಶಿಷ್ಟ ಈ ದೃಶ್ಯಗಳು ಗೋಚರಿಸಲಿವೆ. ಕನಸಿನಲ್ಲಿ ಭವ್ಯವಾದ ದೇವಸ್ಥಾನ, ಪ್ರಖರವಾದ ಸೂರ್ಯನ ಬೆಳಕು, ಬೆಳಗುತ್ತಿರುವ ದೀಪ, ನದಿಯಲ್ಲಿ ಹರಿಯುತ್ತಿರುವ ಶುದ್ಧ ನೀರು ಅಥವಾ ಬಿಳಿಯ ಆನೆ ಕಾಣಿಸಿಕೊಂಡರೆ
ನಿಮ್ಮ ದರಿದ್ರ ಯೋಗವು ಸಂಪೂರ್ಣವಾಗಿ ಮುಕ್ತಾಯಗೊಂಡು ಅಖಂಡ ಧನಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶಿಸುತ್ತಿದ್ದಾಳೆ ಎಂದೇ ಅರ್ಥ. ಇದರ ಕನಸುಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಮುಖದಲ್ಲಿ ಅಪೂರ್ವ ತೇಜಸ್ಸು ಮತ್ತು ಜನರ ಒಂದು ಆಕರ್ಷಣೆ. ಯಾವುದೇ ಕಾರಣವಿಲ್ಲದೆ ನಿಮ್ಮ ಮುಖದಲ್ಲಿ ಒಂದು ರೀತಿಯ ದಿವ್ಯ ಹೊಳಪು ಅಥವಾ ಈ ಚಮಕ್ ಕಾಣಿಸಿಕೊಳ್ಳುತ್ತೆ. ನಿಮ್ಮ ಕಣ್ಣುಗಳಲ್ಲಿ ಆತ್ಮವಿಶ್ವಾಸ ಎದ್ದು ಕಾಣುತ್ತೆ. ಇಷ್ಟು ದಿನ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದ ಜನರು ಈಗ ತಾವಾಗಿಯೇ ಬಂದು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತಾರೆ. ನಿಮ್ಮ ಮಾತುಗಳಲ್ಲಿ ಒಂದು ರೀತಿಯ ಆಕರ್ಷಣಾ ಶಕ್ತಿ ಮೂಡುತ್ತೆ. ಇದು ನಿಮ್ಮ ಸೌರಶಕ್ತಿ ಜಾಗೃತವಾಗುವುದರ ಒಂದು ಸ್ಪಷ್ಟ ಸಂಕೇತವಾಗಿದೆ. ಈ ಸೂರ್ಯನಾರಾಯಣನ ದಿವ್ಯ ಕೃಪೆಗಾಗಿ ಮಹಾ ಚಮತ್ಕಾರಿ ಜ್ಯೋತಿಷ್ಯದ ಒಂದು ಪರಿಹಾರಗಳು. ಸಿಂಹರಾಶಿಯವರೇ, ಈ ವಾರ ಒದಗಿ ಬಂದಿರುವ ಈ ಅಪರೂಪದ ರಾಜಯೋಗ ಮತ್ತು ಅದೃಷ್ಟದ ಬಾಗಿಲನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಮತ್ತು ಯಾವುದೇ ದೃಷ್ಟಿ ದೋಷಗಳಿದ್ದರೆ ಅವುಗಳನ್ನು ನಿವಾರಿಸಿಕೊಳ್ಳಲು ನೀವು ಕೆಲವು ಸರಳ ಹಾಗೂ ಅತ್ಯಂತ ಶಕ್ತಿಶಾಲಿ ಈ ಜ್ಯೋತಿಷ್ಯ ಪರಿಹಾರಗಳನ್ನು ಕಡ್ಡಾಯವಾಗಿ ಮಾಡಲೇಬೇಕು. ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ, ಸಾಧ್ಯವಾದರೆ ಬೆಳಿಗ್ಗೆ 6:30 ಒಳಗಾಗಿ ಎದ್ದು ಸ್ನಾನಾದಿ ಕರ್ಮಗಳನ್ನು ಮುಗಿಸಿ ಒಂದು ಶುದ್ಧವಾದ ತಾಮ್ರದ ಬಿಂದಿಗೆ ಅಥವಾ ಲೋಟದಲ್ಲಿ ಶುದ್ಧವಾದ ನೀರನ್ನು ತೆಗೆದುಕೊಳ್ಳಿ. ಆ ನೀರಿಗೆ ಸ್ವಲ್ಪ ಕೆಂಪು ಹೂವು, 1 ಚಿಟಿಕೆ ಕುಂಕುಮ ಮತ್ತು ಅಕ್ಷತೆ ಕಾಳುಗಳನ್ನು ಹಾಕಿ, ಅಕ್ಕಿಕಾಳು. ನಂತರ ಸೂರ್ಯದೇವನಿಗೆ ಮುಖ ಮಾಡಿ ನಿಂತು ನೀರನ್ನು ನಿಧಾನವಾಗಿ ಧಾರೆ ಎರೆಯುತ್ತಾ ಸೂರ್ಯನಿಗೆ ಅರ್ಪಿಸಿ. ನೀರನ್ನು ಅರ್ಪಿಸುವಾಗ ಈ ಮಹಾಮಂತ್ರವನ್ನು ಕನಿಷ್ಠ 11 ಬಾರಿ ಅಥವಾ 21 ಬಾರಿ ಜಪಿಸಿ. ಈ ರೀತಿ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿರುವ ಸೂರ್ಯನ ದೋಷಗಳೆಲ್ಲವೂ ನಿವಾರಣೆಯಾಗಿ ನಿಮ್ಮ ಆತ್ಮವಿಶ್ವಾಸ, ಕೀರ್ತಿ ಸಮಾಜದಲ್ಲಿ 10ರಷ್ಟು ಹೆಚ್ಚಾಗುತ್ತೆ. ರವಿವಾರದ ಮಹಾದಾನ ಪ್ರಕ್ರಿಯೆ. ಮೇ 24 ಮತ್ತು ಬರುವ ರವಿವಾರದ ದಿನದಂದು ಸಿಂಹರಾಶಿಯವರು ವಿಶೇಷವಾಗಿ ದಾನ ಕಾರ್ಯಗಳಲ್ಲಿ ತೊಡಗಬೇಕು. ರವಿವಾರದ ದಿನದಂದು ನಿಮ್ಮ ಕೈಲಾದಷ್ಟು ಗೋಧಿ ಅಥವಾ ಈ ಬೆಲ್ಲವನ್ನು ಬಡವರಿಗೆ ಅಥವಾ ದೇವಸ್ಥಾನದ ಅರ್ಚಕರಿಗೆ ದಾನವಾಗಿ ನೀಡಿ. ಇದು ನಿಮ್ಮ ಆರ್ಥಿಕ ಪ್ರಗತಿಗೆ ಇರುವ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ವ್ಯವಹಾರದಲ್ಲಿ ಭಾರೀ ಲಾಭವನ್ನು ತಂದುಕೊಡುತ್ತೆ. ನನ್ನ ಆತ್ಮೀಯ ಸಿಂಹರಾಶಿಯವರೇ, ಕೊನೆಯದಾಗಿ ಒಂದು ಮಾತು ನೆನಪಿಡಿ. ದೇವರು ತಡವಾಗಿ ಕೊಟ್ಟರೂ ನಮಗೆ ಅರ್ಹತೆ ಇದ್ದಾಗ ಖಂಡಿತವಾಗಿಯೂ ನಮ್ಮ ನಿರೀಕ್ಷೆಗಿಂತ 1000 ಪಟ್ಟು ಹೆಚ್ಚಾಗಿಯೇ ಕೊಡ್ತಾನೆ. ನಿಮ್ಮ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಿ. ಯಾರಿಗೂ ದ್ರೋಹ ಮಾಡಬೇಡಿ. ಬೆಳಿಗ್ಗೆ ಎದ್ದ ತಕ್ಷಣ ಪ್ರತ್ಯಕ್ಷ ದೈವವಾದ ಸೂರ್ಯನಿಗೆ ನೀವು ಕೈ ಮುಗಿಯಿರಿ ಮತ್ತು ಆದಷ್ಟು ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸುವುದರಿಂದ ನಿಮ್ಮ ಜೀವನದಲ್ಲಿರುವ ಎಲ್ಲ ಕಷ್ಟ, ಕಾರ್ಪಣ್ಯಗಳು, ಅಡೆತಡೆಗಳು ಎಲ್ಲ ನಿರ್ಮೂಲನೆ ಆಗಿ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಆದಷ್ಟು ಈ ಸರಳವಾದ ವಿಧಿವಿಧಾನಗಳನ್ನು ನೀವು ಬಳಸಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ. ಮತ್ತು ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ಲಭಿಸುತ್ತೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.